ಪಾರ್ಟಿಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ, ಬೇಗ ಬಾರಿ. ಬೇರೆ ಮನೆಗೆ ಬಂದಾರ ರೀ. ಮನೆಯಲ್ಲಿ ನನ್ನ ಒಡವೆ ಕಾಣ್ತಾ ಇಲ್ಲ ರೀ, ನೀವೇನಾದ್ರೂ ನೋಡಿದ್ದೀರಾ? ಇಲ್ವಲ್ಲ, ಇರು ಅತ್ತಿಗೆ ನಾವು ಮಾತು ಕೇಳಿ ನೋಡೋಣ. ಅತ್ತಿಗೆ ಅತ್ತಿಗೆ ಏನಾಯ್ತು? ಏನಾದ್ರು ಕೆಲಸವಿತ್ತೆ? ಮನೆಯಲ್ಲಿದ್ದ ನನ್ನ ಒಡವೆ ಕಾಣ್ತಾ ಇಲ್ಲ, ನೀವೇನಾದ್ರೂ ತೆಗೆದುಕೊಂಡಿರ್ಬೋದೆಂದು ಕೇಳ್ತಾ ಇದ್ರೆ. ನೀವು ತೆಗೆದುಕೊಂಡಿದ್ರೆ ಕೊಟ್ಬಿಡಿ. ಏನ್ ಮಾತಾಡ್ತಾ ಇದ್ದಲ್ಲ? ನೀನು ಒಡವೆ ಎಲ್ಲಿವೆ ಅಂತ ನಾವು ನೋಡಿಲ್ಲ. ನೋಡಿ, ಎಲ್ಲ ನೋಡಿ ಆಯ್ತು. ನನ್ನ ನಕ್ಲೇಸು ಮತ್ತು ಕಾಸಿನ ಸರ ಅದು ಇದು ಅಂತ ನಮ್ಮ ಮಾವ ನನಗೆ 2 ಲಕ್ಷ ರೂಪಾಯಿ ಕಿಮ್ಮತ್ತು ಕೊಟ್ಟಿದ್ದ. ಆದ್ರೆ ಅದು ನೋಡಿದ್ರೆ ಇವತ್ತು ಮನೆಯಲ್ಲಿ ಕಾಣ್ತಾ ಇಲ್ಲ. ನೀವು ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ನನ್ನ ನಕ್ಲೇಸು ಮತ್ತೆ ನನಗೆ ಬೇಕೇ ಬೇಕು. ಈ 5 ಜನರಲ್ಲಿ ಯಾರಾದ್ರೂ ಒಬ್ರು ಕಳ್ರು ಇರ್ಲೇಬೇಕಲ್ಲ ರೀ. ಕವಿತಾ, ಇದುವರೆಗೂ ಈ ಮನೆಯಲ್ಲಿ ಒಂದು ಬಿಡು ಕಾಸು ಕೂಡ ಹೋಗಿಲ್ಲಮ್ಮ. ಅಂತದ್ರಲ್ಲಿ ಈ ಮನೆಯಲ್ಲಿ ಕಳ್ತನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ, ಮತ್ತಾರು ಹೋಗ್ತಾ ಇರತ್ತಿಗೆ ಇವಳೇನು ಸುಳ್ಳು ಹೇಳ್ತಾಳೆ? ನೋಡಿದ್ರ, ಈ ಮನೆ ಎಂಥದ್ದು? ಈ ಮನೆಯಲ್ಲಿ ಇದ್ದವ್ರು ಹೆಂತವ್ರು ಈಗ ಅಷ್ಟು ಕೂಡ ನಂಬಿಕೆ ಇಲ್ಲಪ್ಪ. ಅಂದ್ರೆ ಈ ಕಳವಾಗಿದೆ ಅಂದ್ರೆ ಅದ್ರ ನಾನೇ ಕದ್ದಿದ್ದೀರ ಅಂತ ನೀವು ಹೇಳ್ತಾ ಇದ್ದೀರಾ? ಅದೆಲ್ಲ ನನಗೆ ಬೇಕಾಗಿಲ್ಲ, ಇವಳು ಒಡವೆಯನ್ನು ಹುಡುಕಿ ಕೊಡಿ ಅಷ್ಟೇ. ಉಪವಾಸ ಇದ್ರು ಕೂಡ ನೋಡಿ, ಕೇಳಿದ್ರೆ ನಾನೇ ಕೊಡ್ತಿದ್ದೆ ಒಡವೆ. ಇಂಥ ಕೆಲಸ ಯಾಕೆ ಮಾಡ್ಬೇಕಾಗಿತ್ತು? ಶಿವ, ಉಪವಾಸ ಇದ್ರು ಕೂಡ, ಉಪವಾಸ ಇದ್ರು ಸತ್ರು ಕೂಡ ಒಂದು ದುಃಖದ ಕಳ್ಳಿ ಅಂತ ನಾನು ಅನ್ಕೋಬೇಕಾಯ್ತಾ? ಏನಪ್ಪ ನಿನ್ನ ಆಟ? ದುಃಖದ ಕಳ್ಳಿ ನಾನು ಇಲ್ಲ ಅತ್ತಿಗೆ, ನೀವು ಕಳ್ಳಿ ಅಲ್ಲ. ನಿಮ್ಮನ್ನು ಕಳ್ಳಿಗೆಂದು ಹೆಸರಿಟ್ಟು ಹೋದರಲ್ಲ, ಅವರು ಮನುಷ್ಯರಲ್ಲ ಅತ್ತಿಗೆ, ರಾಕ್ಷಸ ಕುಲದವರು. ಅತ್ತಿಗೆ ನೋಡಿದಿಗೆ ನಮ್ಮ ಚಿಕ್ಕ ಅತ್ತಿಗೆ ಗುಣಾಧಿಕಾರಿ ಇಂಥವಳು ಈ ಮನೆಗೆ ಸಸಿಯಾಗಿ ಬೇಕಾಗಿತ್ತ? ನನಗೆ ಬೇಕಾಗಿತ್ತ? ಹೋಗ್ಲಿ ಬಿಡಪ್ಪ. ನೋಡಿ, ಮನೆಯ ಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನೀನು ಒಂದ್ ಕಡೆ ಗಮನ ಕೊಡು. ಓದ್ಬೇಕಾದ ಹುಡುಗ ಇದನ್ನೆಲ್ಲ ನೀನ್ ಮನಸ್ಸಿಗೆ ಹಚ್ಕೋಬಾರ್ದು. ಬರಪ್ಪ, ಊಟ ಮಾಡ್ಬೇಕು. ಶಿವ ಶಿವ, ಬಾ ಕುಂದ್ರ ಬಾ. ಬಸವೇಶ್ವರ ತಂದೆ, ರೇವತಿ ಅಂತ ನನ್ನ ಅತ್ತಿಗೆ ಮೇಲೆ ಕಳವಿನ ಅಪವಾದ. ಈ ವಿಷಯ ಏನಾದರೂ ನನ್ನ ಹಿರಿಯಣ್ಣನಿಗೆ ಗೊತ್ತಾದ್ರೆ ತುಂಬಾ ನೊಂದುಕೊಳ್ಳುತ್ತಾನೆ. ಇನ್ನು ನನ್ನ ಚಿಕ್ಕಣ್ಣ ಹೆಂಡತಿಯ ತಾಳಕ್ಕೆ ಕುಡಿಯುವ ಕಾಡು ಮೃಗವಾಗಿ ಬಿಡುತ್ತಾನೆ. ಹೀಗೆ ನಡೆದರೆ ಈ ನಮ್ಮ ಮನೆ ಏನಾಗುತ್ತದೆಯೋ ಏನೋ ನಿನಗೆ ಗೊತ್ತಿಲ್ಲ. ರವಿ, ಕಾಲೇಜಿಗೆ ಹೋಗಿಲ್ಲವೇನು? ಮೈಯಲ್ಲಿ ಹುಷಾರಿದೆ ತಾನೇ? ಹಾಗೇನಿಲ್ಲಣ್ಣ, ನಾನು ಚೆನ್ನಾಗಿದ್ದೀನಿ. ಅಣ್ಣ, ನೀನು ಹೋದ ಕೆಲಸ ಏನಾಯ್ತಣ್ಣ? ಈ ಸದ್ಯ ನಮ್ಮ ಟೈಮ್ ಸರಿ ಇಲ್ಲ ರವಿ. ಎಲ್ಲಿ ಕೇಳಿದ್ರು ಅಷ್ಟೊಂದು ದುಡ್ಡು ಸಿಗ್ತಾ ಇಲ್ಲ. ಯಾಕೆಂದರೆ ಇದುವರೆಗೆ ಮದುವೆಗೆ ನೌಕರಿಗೆಂದು ಸಾಕಷ್ಟು ಸಾಲ ಬೇರೆ ಮಾಡಿಬಿಟ್ಟಿದ್ದೇನೆ. ಎಲ್ಲರೂ ಒಂದೇ ಸವನೆ ಕೇಳುತ್ತಿದ್ದಾರೆ. ಅಣ್ಣ, ಏನು ಮಾಡುವುದು ರವಿ? ನಾವು ಒಂದು ವೇಳೆ ಎಲ್ಲಿಯಾದರೂ ಪ್ರಯತ್ನ ಮಾಡಿ ಸಾಲ ಪಡೆಯಬೇಕೆಂದರೆ ಹೊಲ ಮನೆ ಕಾಗದ ಪತ್ರವನ್ನು ಕೇಳುತ್ತಾರೆ. ಅದು ಕೂಡ ಈಗ ನಮ್ಮ ಹತ್ತಿರವಿಲ್ಲ. ಸಣ್ಣ ಅತ್ತಿಗೆ ಕವಿತಾ ಅವಳ ಸೋದರ ಮಾವನ ಮನೆಯಲ್ಲೇ ಇಟ್ಟಿದ್ದಾರೆ. ಏನು ಮಾಡಬೇಕೆಂಬುದು ದಿಕ್ಕೆ ತೋಚದಂತಾಗಿದೆಯಪ್ಪ. ಅಣ್ಣ, ನೀ ಏನು ತಿಳಿದುಕೊಳ್ಳುವುದಿಲ್ಲ, ಯಾಕಂದ್ರೆ ಅದರಿಂದ ನಿನಗೆ ಸ್ವಲ್ಪ ಸಹಾಯ ಆಗುತ್ತೆ. ಬೇಡಪ್ಪ, ಬೇಡ. ನೋಡು ರವಿ, ನೀನು ಮೊದಲು ಓದಿನ ಕಡೆ ಗಮನ ಕೊಡು. ದುಡಿಯುವುದು ಆಮೇಲೆ ಇದ್ದೇ.
ಹಾ ರವಿ, ಇಂದು ಸಂಜೆ ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬೆಂಗಳೂರಿಗೆ ಕಣ್ಣ? ಅಲ್ಲಿ ನನಗೆ ಗೊತ್ತಿರುವ ಒಬ್ಬ ಸ್ನೇಹಿತರಿದ್ದಾರೆ. ಅವರ ಹತ್ತಿರ ಹೋದರೆ ಖಂಡಿತ ನಮಗೆ ಸಹಾಯ ಮಾಡುತ್ತಾರೆ. ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ನೀನೇನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಪ್ಪ. ಹಾ ಸೀತಾ, ಸೀತಾ, ಹಾ ನೋಡು, ಆ ಸೂಟ್ಕೇಸ್ ತೆಗೆದುಕೊಂಡು ಬಾ. ನಾನು ಸ್ವಲ್ಪ ಹುಬ್ಬಳ್ಳಿಯಲ್ಲಿ ಕೆಲಸ ಇದೆ, ಅದನ್ನು ಮುಗಿಸಿಕೊಂಡು ಸಂಜೆ 6:30 ಬಸ್ಸಿಗೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಅಣ್ಣ, ಎಷ್ಟೊಂದು ಕಷ್ಟ ನಿನ್ನಂತವರಿಗೆ ಆ ದೇವರು ಈ ರೀತಿ ಶಿಕ್ಷೆ ಕೊಡಬಾರ್ದಾಗಿತ್ತಣ್ಣ, ಕೊಡಬಾರ್ದಾಗಿತ್ತು. ಹಾ ರವಿ, ನಾನು ಬರುವವರೆಗೂ ಈ ಮನೆಯ ಕಡೆಗೆ ಜೋಪಾನಪ್ಪ. ಯಾಕಂದ್ರೆ ಆಗಾಗ ತಲೆ ಮೇಲೆ ಸುತ್ತಾ ಇರ್ತದೆಪ್ಪ. ತಾಯಿ ನನ್ನ ತಪ್ಪಲಿಯಪ್ಪ. ಅವಳು ತಾಯಿಯ ಸರಿ ನೋಡಿಕೊ. ಹಾ ನೋಡು, ಏನಾದರೂ ತೊಂದರೆ ಆದರೆ ಡಾಕ್ಟರ್ ಚಂದ್ರು ಇದ್ದಾರೆ, ಅವರ ಸಹಾಯ ಆಯ್ತದಪ್ಪ. ಅಣ್ಣ, ನಾನೊಂದು ಮಾತು ಹೇಳಲಿ. ಪ್ರತಿ ಸಲ ನೀನು ಎಲ್ಲಾದ್ರೂ ಹೋಗಬೇಕಂದಾಗ ಸಂತೋಷದಿಂದ ಕಳಿಸಿಕೊಡುತ್ತೀನಿ. ಆದರೆ ನೀನು ಬೆಂಗಳೂರಿಗೆ ಹೋಗುತ್ತೇನೆಂದಾಗ ಕಳಿಸಿಕೊಡಲು ನನ್ನ ಮನಸ್ಸೇ ಒಪ್ಪುತ್ತಲ್ಲ, ನನ್ನ ಮನಸ್ಸೇ ಒಪ್ಪುತ್ತಲ್ಲ. ಹೌದಪ್ಪ, ನನಗೂ ನಿನ್ನ ಹುಡುಗಿನ ಅತ್ತಿಗೆನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಸಂಕಟವಾಗುತ್ತದೆ ಅಪ್ಪ. ಆದರೆ ನೋಡು ರವಿ, ನೀನು ಧೈರ್ಯ ತಂದಕ್ಕೂ. ಯಾಕೆಂದರೆ ಈ ಊರಿನಲ್ಲಿ ನಮಗಾಗದವರು ತುಂಬಾ ಜನರಿದ್ದಾರೆ. ಅವರ ಎದುರು ವಿಜಯನ ತಮ್ಮ ಹುಲಿಯಾಗಿ ಬಾಳು. ಎಷ್ಟೇ ಕಷ್ಟ ಬಂದರೂ ಹುಲಿಯಾಗಿ ಬಾಳು. ಇದೇ ನಿನ್ನ ಅಣ್ಣನ ಆಸೆಯಪ್ಪ. ನೀನು ಏನು ಹೆದರಬೇಡ. ಬೆಂಗಳೂರಿಗೆ ಹೋಗಿ ಬಂದ ನಂತರ ಎಲ್ಲವೂ ಸರಿ ಹೋಗುತ್ತದೆ. ಹಾ ಸೀತಾ, ನಾನಿನ್ನು ಬರುತ್ತೇನೆ. ಸರಿನಾ? ನನಗೂ ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇದೆ, ಹೋಗ್ಬಿಡ್ತೇನೆ. ಆಯ್ತಪ್ಪ, ನೀನು ಬೇಗ ಬಾ. ಯಾರು ಇಲ್ಲ, ಶೀತ ಹುಟ್ಟಿದಂತೆ ಕಾಣುತ್ತದೆ. ಉಪಾಯ ಮಾಡಿ ಕೇಳುತ್ತೇನೆ. ನನ್ನ ಹಣವನ್ನು ಕೊಡಲಿ, ಕೊಡದಿದ್ದರೆ ಅವಳೇ ಹಣ್ಣು ಕೊಡಲಿ. ವಿಜಯ್, ವಿಜಯ್, ಯಾರೇ ಮನೆಯಲ್ಲಿ ಹೊರಗೆ ಬನ್ನಿ. ಓಹೋ, ಗೌಡ್ರು ನೋಡಿ, ಮನೆಯಲ್ಲಿ ಯಾರೂ ಇಲ್ಲ. ನನ್ನ ಮನೆಯವರಿಬ್ರು ಹೋಗಿದ್ದಾರೆ. ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ದಾರೆ. ಒಂದ್ ವೇಳೆ ನೀವು ಮನೆಯಲ್ಲಿ ಗಂಡ್ಮಕ್ಳಿಗೆ ಭೇಟಿ ಆಗಬೇಕಂತ ವಿಚಾರ ಇದ್ರೆ ಸಾಯಂಕಾಲ ಬನ್ನಿ. ರವಿ ಹಾಗೂ ವಿಕ್ರಮ್ ಇಬ್ರು ನಿಮಗೆ ಭೇಟಿಯಾಗುತ್ತಾರೆ. ನೀನು ಹೇಳಿದಾಗೆ ಬರ್ಲಿಕ್ಕೆ ನಾನೇನು ಭಿಕ್ಷಾ ಕೇಳಲು ಬಂದಿಲ್ಲ, ಸಾಲದ ವಸೂಲಿಗೆ ಬಂದಿದ್ದೇನೆ.
ನನಗೀಗ ಹಣ ಬೇಕಂದ್ರೆ ಬೇಕು. ಕೊಡ ನನ್ನ ದೊಡ್ಡಣ್ಣು. ಮನೆಯಲ್ಲಿ ಯಾರೋ ಗಂಡಸರಿಲ್ಲಾಗ ಬಂದು ಹಣ ಕೊಡು ಅಂತ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಅದೇ ವ್ಯವಸ್ಥೆ ಮಾಡ್ಲಿಕ್ಕೆ ನನ್ನ ಗಂಡ ಬೆಂಗಳೂರಿಗೆ ಹೋಗಿದ್ದಾನೆ. ಸಾಯಂಕಾಲ ಬನ್ನಿ, ನಮ್ಮ ಮೈದಾನ ಭೇಟಿ ಆಗ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಕೊಟ್ಟಿರುವ ಸಾಲಕ್ಕೆ ಬಡ್ಡಿ ಸಮೇತ ವಸೂಲಿ ಮಾಡುವುದೇ ನನ್ನ ಕೆಲಸ. ಹೋಗು, ಕರಿಸುಳಿನ ಮೈದ್ರನು ಹೊರಗಿನ ಸಾಲವನ್ನು. ನೋಡಿ, ಮನೆಯಲ್ಲಿ ಗಂಡಸರು ಯಾರು ಇಲ್ಲ. ಈ ಸಮಯದಲ್ಲಿ ಹಣ ಕೊಡು ಅಂತ ಕೇಳಿದ್ರೆ ನಾನು ಏನು ತಕೊಳ್ಬೇಕು? ಅದಕ್ಕೆ ನಾನೇನು ಮಾಡಲಿ? ಕೊಟ್ಟಿರುವ ದುಡ್ಡಿಗೆ ವಸೂಲಿ ಮಾಡುವುದೇ ನನ್ನ ಕೆಲಸ. ನನಗೀಗ ಹಣ ಬೇಕಂದರೆ ಬೇಕು. ಕೊಡು ನನ್ನ ಸಾಲವನ್ನು. ನೋಡಿ, ಅದೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ನನ್ನ ಗಂಡ ಇದ್ದಾನೆ. ಬೆಂಗಳೂರಿಂದ ಬಂದ ನಂತರ ನಿಮ್ಮ ಹಣವನ್ನು ಕೊಟ್ಟೇ ಕೊಡ್ತಾರೆ. ದಯವಿಟ್ಟು ಬಂದು ಹೊಟ್ಟು ಹೋಗ್ಬೋದು ನೀವು ಇಲ್ಲಿಂದ. ಸೀತಾ, ನೋಡಿ, ಕೊಟ್ಟರು ಹಣವಂತೂ ನಿಜ. ನಿಮ್ಮ ಋಣದಲ್ಲಿ ನಾವಿರೋದಿಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಕಾಲಿ ಬಿದ್ದು ಬಿಡ್ಕೊಳ್ತೀರಿ, ಹೊರಟು ಹೋಗಿ ಅಂತ. ಕೈ ಮುಗಿದು ಕಾಲಿಗೆ ಬಿತ್ತಲು ಕರುಣೆ ಬರಲಾರದು ಈ ಮಾದೇಗೌಡನಿಗೆ. ನೀ ಏನೇ ಹೇಳಿದ್ರು ನನ್ನ ಒಂದೇ ಹಠ ಬಿಡಲಾರದು. ಇದು ನನ್ನ ನೋಡು ಸೀತಾ, ನೀನು ಒಪ್ಪಿದರೆ ನಿನ್ನ ಗಂಡ ಯಾವ ಸಾಲ ಕೊಡಲಿ, ನಾನು ಇಲ್ಲದಿದ್ದರೆ ನನ್ನ ಹಣವನ್ನು ಪಡೆಯಲಿ ಮುಂದೆಯೂ ಹೋಗುದಿಲ್ಲ. ಗಂಡಸರು ಮನೆಯಲ್ಲಿದ್ದಾಗ ಬಂದು ಕಾಣೋದು ನಿಮ್ಗೆ ತರವಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಿ. ನಿನ್ನ ಕಣ್ಣೀರಿಗೆ ಕೆರಗಲು ದೇವರು ನಾನಲ್ಲ. ಕರುಣೆ ಇಲ್ಲದೆ ನೀನು ಎಷ್ಟೇ ಪಗಳಿದರು ಬಂದ ಕೆಲಸ ಹೋಗುವ ಹೇಡಿಯೂನಲ್ಲ. ನೋಡಿದ ಮಡಿಯಲ್ಲಿ ನಮ್ಮ ಇಬ್ಬರ ವಿನಯ. ನೀನು ಒಂದೇ ಒಂದು ಸಾರಿ ನನ್ನ ಮನಸ್ಸದರ ನೀನಾದರೆ ಯಾರು ಕಾಟದಿಂದ ಮಹಾರಾಣಿ. ನಾಯಿ ನನ್ನ ಮಗಳೇ, ಏನು ಬೋಳ್ದೆ ನೀನು? ನಾನು ನಿನ್ನ ರಾಣಿ ಪಟ್ಟ ಹೇಳ್ಬೇಕೆ? ನಾಯಕ ಮಗಳೇ, ಆ ನಿನ್ನ ರಾಣಿಯ ಪಟ್ಟ ನಾನು ಮೆಟ್ಟ ನಾಯಕರು ನಾಯಕರು ಕತ್ತರಿಸಿಬಿಡ್ತೇವೆ. ಒಂಟಿಯಾಗಿರುವ ನಿನಗೆ ಇಷ್ಟೊಂದು ಕೊಬ್ಬಿರಬೇಕಂದ್ರೆ ನೋಡಿ ಇನ್ನೊಟ್ಟಿರಬೇಕು. ನೀನು ಬಾಯಿ ಮಾತುಗೆ ಬಗ್ಗುವ ಏನಲ್ಲ. ಸಾಧ್ಯವಿಲ್ಲ. ನನ್ನ ಕೆನ್ನಿಗೆ ಹೊಡೆಯೋಷ್ಟು ಸೊಕ್ಕವಂತೆಲ್ಲ ನಿನಗೆ. ಮುಚ್ಚ ಬಾಯಿನ ನಾಯಿ ಗಂಡನ ಮಗಳೇ, ಸಾಲ ಕೊಟ್ಟ ಹೆಣ್ಣನ್ನು ಸೂಳೆನಾಗಿ ಕರೆಯಲು ಅದು ಈ ಜನಬೇಕು. ನಾಗೆ ಬರ್ತಾರೆ ನಾನು ನೋಡ್ದೆ. ಕೈ ಮಾಡಿದ್ಯಾ ಸಕ್ಕಿನ ಮಗನೇ? ಹೊಡಿಯೋ ಮಗಳೇ, ಇಂಥ ತಾಯಿ ಗಂಡನನ್ನು ಕತ್ತರಿಸುವವರೆಗೂ ನಮಗೆ ಸಮಾಧಾನ ಇಲ್ಲ. ಬಿಡಿ ನೀವು. ಏ ಭಾವಿಕಾರಿ ಮಗನೇ, ನನ್ನ ಮೇಲೆ ಕೈ ಮಾಡುವೇನೋ ಮಗನೇ? ಈಗ ಹೋಗುತ್ತೇನೆ. ಬರುತ್ತೇನೆ. ಮಕ್ಕಳ ಹೋಗಲೇ ಹೋಗು. ನಿನ್ನಂತ ತಾಯಿ ಗಂಡಗಳು ಎಷ್ಟು ಮಂದಿ ಬಂದರೆ ಏನು? ಹೋಗ್ಲಿ ಬಿಡಪ್ಪ,
ಅವ್ರವ್ರು ಮಾಡಿದ ಕರ್ಮಗಳು ಅವ್ರವ್ರು ಅನುಭವಿಸ್ತಾರೆ. ನೀವ್ಯಾಕೆ ಇಷ್ಟು ದೂರಷ್ಟು ಕಳ್ತಾ ಇದೆಯಾ? ಸಮಾಧಾನ ಮಾಡ್ಕೋ ರವಿ, ಸಮಾಧಾನ ಮಾಡ್ಕೋ. ಆ ದೇವ್ರು ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ದೇವರ ದೇವರು 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 ಅತ್ತಿಗೆ ಆ ದೇವರು ನಿಜವಾಗಲು ದೇವರಿಸಿದರೆ ನಮ್ಮಂತವರಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಬಟ್ಟಿಗೆ ಬಟ್ಟಿ ಚಕ್ರವಡಿ ತಿನ್ನುವ ಇಂಥ ತಾಯಿಗಂದರು ಈ ಭೂಮಿಯಲ್ಲಿ ಬದುಕುತ್ತಿರಲಿಲ್ಲ. ಇಂಥ ನೀತರಿಗೆ ಹೆದರಿ ಆ ಗುಡಿಯಲ್ಲೇ ಕಲ್ಲಾಗಿ ಕೊಟ್ಟಿದ್ದಾರೆ. ನೀನು ಹೇಳುವ ದೇವರು ಹೋಗ್ಲಿ ಬಿಡು. ನನ್ಗೆ ಯಾಕೋ ತುಂಬಾ ತಲೆ ಸುತ್ತು ಬಂದ ಹಾಗೆ ಆಗ್ತಾ ಇದೆ. ಆಸ್ಪತ್ರೆಗೆ ಅದ್ರ ಹೋಗ್ಬೇಕಪ್ಪ. ಹೌದಾ? ಒಂದು ನಿಮಿಷ ಆಗ್ತದೆ. ಡಾಕ್ಟರ್ ಚಪ್ಪಲಿಗೆ ಫೋನ್ ಮಾಡ್ತೇನೆ, ಕರ್ಕೊಂಡು ಹೋಗ್ತಾರೆ. ಒಂದು ನಿಮಿಷ ತಡಿ. ಲೇ ಮಗನ ರಂಗ್ಯ, ಬಾರ್ಲೆ ಮಗನ. ಇವತ್ತೈತಿ ಮಗನ ನಿನಗ ಕೈಕಾಲ ಮುರಿದ ಹುಬ್ಳಿ ಕೇಂದ್ರಿಗೆ ಅಡ್ಮಿಟ್ ಮಾಡಲಿಲ್ಲ. ನನ್ನ ಹೆಸರು ರಾಜ ಅಲ್ಲ. ಬಾರ್ಲೆ ರಂಗ್ಯಪ್ಪ. ಯಾಕಪ್ಪ ಮಗನ ರಾಜ್ಯ ನನ್ನ ಬಗ್ಗೆ ಈ ರೋಡ್ ಇಟ್ಕೊಂಡು ಅಷ್ಟೊಂದು ಬಿಲ್ಡಪ್ ಬೇಜಾರಾಗತ್ತೆ ಅಂತ ನನಗೂ ಗೊತ್ತಿದ್ದಿಲ್ಲ. ಈ ಸಣ್ಣ ಮಾಸ್ತರ್ ಫೋನ್ ಮಾಡಿದ್ರು ಮಗನ. ಬಾರೋ ಮಗನ ಬಾ, ನಿಂದ ಬಾಳ ಆಗಿದೆ ಮಗನ ಇವತ್ತ. ಹಾಗೆ ಬೇಡ ನೇಂದರ ಆಗಲಿ ಹಾಗೆ ತಲೆಗೆ ಹೊಡ್ಕೊಳಕ್ ಹೋಗ್ಬೇಡ. ನಿನ್ ತಲೆ ಬಿಡಲ್ಲ ಮಗನ. ಲೇ ನನ್ನ ರಾಣಿ ಜೊತೆ ಏನ್ಲೇ ನಿಂದ ಮಗನ? ಏನಿಂದ ಗೊತ್ತಿಲ್ಲ ನಿನಗ ಅಷ್ಟು ತಿಳ್ಕೊಲಿಕ್ಕೆ ಯಾಕೆ ಬಂದಿಲ್ಲ ಇನ್ನು ಕೂಸಿಸಿ ನೀನ ಏನ ಮಗನ ಕೂಸಿಗೆ ಮೀಸಿ ಗಡ್ಡ ಬರ್ತಾವಲ್ಲ, ಅಷ್ಟು ಗೊತ್ತಾಗಲ್ಲ. ಕಣ್ಣ ಕಾಣದಲ್ಲ ಮಗನ. ಎಲ್ಲ ರೆಡಿ ಮಾಡ್ಕೊಂಡವ್ರಿಪ್ಪ. ಏನು ರೆಡಿ ಬಂದಾಗ ಎಲ್ಲ ರೆಡಿ ಅಲ್ಲೇ ರಾಜ ನಾನು ಆಕಿನ ಏನ್ ಯಾರು ಮಾಡ್ಕೊಳಕ್ ನಿನಗೆ ಎದಕ್ಕೆ ಬೇಕಪ್ಪ ಅದು ಮಗನ? ಹಂಗ ಅಲ್ಲ, ಲವ್ ಮಾಡಾಕತ್ತಾನಕಿನ. ಮತ್ ನಾ ಏನ್ ಅವು ಮಾಡತ್ತ ಮಾಡಿದ್ದೆ. ಮದುವೆ ಯಾರಕ್ಕಾರ ಅವ್ರು ಅವು ಮಾಡೋದಂತ ಮಗನ. ನಾ ಲವ್ ಮಾಡಾಕತ್ತಾನೆ, ನೀ ಬರಾಕ ಬಿಡಾಕಿ ತಂಟಿಗೆ ಸುಮ್ಮನೆ ಹೋಗಿಬಿಡ. ಒಂದ್ ಕೆಲಸ ಮಾಡ್ಲಿ, ನೀ ಬೇಕಾದ್ರೆ ಮದುವೆ ಮಾಡ್ಕೋ, ನಾ ಬೇಕಾದ್ರೆ ಲವ್ ಮಾಡ್ತೀನಿ. ಸದ್ಯ ಅಷ್ಟು ಮಾಡ್ಕೋ. ಫಸ್ಟ್ ನೈಟ್ ಅನ್ಲಿಲ್ಲಲ್ಲ, ಫಸ್ಟ್ ನೈಟ್ ಅಂದಿದ್ರ ಮಗನ ನಿನ್ನ ಅಲ್ಲಿ ಮದುವೆ ನೀ ಮಾಡ್ಕೊಂಡಲ್ಲ ಮತ್ತೆ ನಾ ಲವ್ ಮಾಡಿದ್ಮೇಲೆ ಫಸ್ಟ್ ನೈಟ್ ಮಾಡ್ಕೊಂಡು ಲವ್ ಮಾಡಕ್ಕೆ ಓದ್ಸದೀನಿ ಮದುವೆ ಮತ್ತೆ ಎಲ್ಲ ಆಗಿರ್ತದೆ. ಕೋಲಾಟ ಕೋಲ ತಗದ ಕೈಯಾಗದವ ಮತ್ತೆ. ಲೇ ನಾ ಚಾಕರ್ ಸುಗಳಿದ ಉಳ್ಕೊಂಡು ಯಾಕೆ ಮದುವೆ 4 ದಿವಸ ಬೇಕು ನನಗೆ ಬರೀತಾರೆ ಅಲ್ಲೇ. ಅಲ್ಲೇ ನಾ ಮನಸ್ಸು ಮಾಡಿದ್ರ ನಿನ್ನ ಕಾಯಿನ್ ಬಾಕ್ಸ್ನಾಗ ಇಲ್ಲ ಕರೆ ಅವ ಎಲ್ಲರ ಮುಡಕದಾಗ ಬಿದ್ದಿರ್ತಾವ ಅವನು ತಂದು ಆ ಕಾಯಿನ್ ಬಾಕ್ಸ್ನಾಗ ಮುಸ್ತಾನ ಮಗನ. ನನಗ ಲೇ ನನ್ನ ಹವಾ ಬಾಳ ಐತಿ. ಮಗನ ನಿಂದ ನಿನಗ ನಾರಕತ್ತಿರ್ಬೇಕು ನೋಡು. ಅಂದ ನೀರಲ್ಲೇ ನಂದು ಹವಾ ಐತೈತಿ ಅಸಾಗ ಹವಾ ಮತ್ತಿಂದ ಹೇಳಿದ ಹವಾ ನೀ ಆದ್ರ ಹವಾ ತಿಳ್ಕೊಂಡು ನಾನೇನ್ ಮಾಡ್ಲು? ಹವಾ ಅಂತಾರ ಸುಮ್ಮನೆ ಯಾಕೆ ಹೊಟ್ಟೆ ಕುಡ್ಕೋಬೇಕಂತ ಹೋಗ್ಬಿಟ್ಟಿರಲ್ಲ ದುಷ್ಟು ಕಡೆ ಕೂರಿರ್ಬೇಕಂತ ಯಾಕೆ ಮಾಡ್ಬೇಕಣ್ಣ ಅದನ್ನ? ನೀನ್ ಹವಾ ನೀನ ಕೊಡ್ಬೇಕ. ಅಲ್ಲೇ ರಾಜ ನೀನ್ ಇಷ್ಟೆಲ್ಲ ಹಾಕಿ ಪ್ರೀತಿ ಮಾಡ್ತಿಲ್ಲ ಅದು ನೀನ್ ಹೊಳ್ಳೆ ನೋಡ್ತಾಳ ಅಲ್ಲಿ. ಹೊಳ್ಳೆ ಹಾಕಿ ನೋಡಿಲ್ಲ, ಎಷ್ಟೊತ್ತನ ಕುಣದಾಳ ಎಲ್ಲ ಮಾಡ್ಯಾಳ, ಇನ್ ಹೊಳ್ಳೆ ನೋಡಿಲ್ಲ. ಕುಡ್ದಾಳ 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 ಲೇ ಕುಡಿದು ಗಿಡದಿಲ್ಲ, ನಿಶೆ ಹೇಳಿದಿಲ್ಲ ನಾ ಕುಣದಾಳ. ಲೇ ನೀನ್ ಬಾಯಿನ ತಿನ್ನಲ್ಲ ಹೆಂಗ್ ನಿಶೆ ಹೇಳಿದಿರಂಗಿಲ್ಲ, ಬಡವಣಿಗೆ ನೋಡ್ಕೊಳ್ಳಿ ಚೆನ್ನಾಗೆ ಕಣ್ಣದಾಗಿಲ್ಲ ಮಗನ. ಟೈಮ್ ಈಗೇನಪ್ಪಾ ನಾ ಹೊಡೆದಾಡಬೇಕ. ಈಗ ನಾನು ಹೊಡೆದಾಡ ಬಿಡಿಸ್ಬೇಕ. ಅಯ್ಯಯ್ಯೋ ತೂತು ತೂತು ಏನ್ ಹೊಲಸ ನರ್ರಾಕತ್ತೇನೋ ಇಲ್ಲಿ. ಏನಾಗತ್ತೈತಿ ಏನೇನಾಗೋ ಗೊತ್ತಾಗವಲ್ದು. ಓಯ್ ನನ್ ಸಂಬಂಧ ಇಬ್ರು ಯಾಕೆ ಹೊರದಾಡಿ ನಮ್ಮನೆ ಸಾಯಕತ್ರಿ ನಿಮಗೆ ರೋಗರು ಏನ್ ಮಾತಂತ ಅದು ಮಗನ ನಿನ್ ವಾಸನೆ ರಾಣಿ. ಓ ಮಗ ಇವ ನಾನ್ ನಿನ್ ಲವ್ ಮಾಡಾಕತ್ತಾನ. ಹೌದು ಹೌದ್ರಿ ಕೇಳಿಸ್ಕೊಳ್ಳೆ. ಮತ್ ಇವಂತಾನು ನಿನ್ ಮದುವೆಯಾಗ ನಾ ಲವ್ ಮಾಡ್ತೇನೆ ಅಂತಾನ ಹೆಂಗ್ ನೀನ ಅದಕ್ಕೆ ಹೇಳಿ. ಯಾಕ ಕೇಳಿ ಕೇಳಿ ಚಂದ ಯಾರು ಮಾಡ್ತೀರ? ಅಲ್ಲ ನೀವಿಬ್ರು ನಾನು ಲವ್ ಮಾಡಕತ್ರಿ. ನನಗೆ ನೀವಿಬ್ರು ಅಂದ್ರೆ ತುಂಬಾ ಇಷ್ಟ. ಆ
ಇಬ್ಬರನ್ನ ಬಗ್ಗೆ ಮದುವೆ ಮಾಡ್ಕೊಳಕಂದ್ರೆ ಆಗೋದಿಲ್ಲ. ನನ್ನ ಯಾರು ಸುಖದಿಂದ ನೋಡ್ಕೊಂಡು ನನಗೆ ಯಾರು ಏನ್ ತಂದು ಕೊಡ್ತೀರಂತ ಹೇಳಿ. ನಿಂದೆಲ್ಲ ಏನು ನಿಂದೆಲ್ಲ ಸಟ್ಟಾಕತ್ಯಾ? ನೀನ್ ಹೇಳಪ್ಪ ಆಮೇಲೆ ನಂದಲ್ಲ, ನೀ ಎಲ್ಲ ಹೇಳಿದಲ್ಲ. ನಾನು ರಂಗ, ಆಕಿ ರಾಜ, ರಾಣಿ. ಈ ಅದೇ ದೇವ್ರ ಸೃಷ್ಟಿ ಮಾಡ್ಯಾನ. ನನ್ನ ಹೆಸರೇನ? ರಂಗ್ಯ. ರಂಗ ಅಲ್ಲೇ ಚಂದ ಮಂಗ್ಯ. ರಂಗ. ಹೆಸರೇನ? ರಾಣಿ. ಮತ್ತೆ ಜೊತೆ ಇಲ್ಲ ಹೆಂಗೈತಿ ನೋಡಿ ರಂಗ ರಾಣಿ. ತಗೊಂಡ್ ಹೊಡ್ರಿ ಮಗದ, ತಗೊಂಡ್ ಹೊಡ್ರಿ. ರಂಗ ಈಕಿ ಮಂಗ್ಯ ಆಗಿದ್ರ ಸಟ್ ಅಕ್ಕಿತ್ತ. ಆಕಿ ಮಂಗ್ಯ ಅಲ್ಲ, ನೀ ರಂಗ್ಯ ಅಷ್ಟ. ಮಂಗ್ಯ ಹಾಕಲ್ಲ ಆಗಿದ್ರೆ ನಿನಗ ಸಟ್ ಹಾಕಿದ್ದ ಮಗನ ನಾ ತಲೆ ಕೆಡಿಸ್ಕೊತಿರ್ಲಿಲ್ಲ. ನಾನು ರಾಜ ಅದನ್ನೇ, ಈಕಿ ಮೇರೆ ಜಾನ್ ಮೇರೆ ರಾಣಿ ಅದಾಳ. ರಾಜಾಕು ರಾಣಿ ಸೆ ಪ್ಯಾರ್ ಹೋಗಿ ಅನ್ನೋ ತರ ರಾಜ ಅಂದು ರಾಣಿದ ಸಟ್ ಆಗತ್ತೆ. ನೀವ್ ಹೋಗ ಕಡೆ ರಾಜ ಅಂತವ್ರಿ. ಯಾರ ರಾಜ ಇವ? ಕೊತ್ತಂಬರಿ ಬೀಜ ತಗದ ಮಗ ರಾಜ. ಮಗ ರೋಗದ ಕಾಮೆಗನ ನನಗ್ ಕೊತ್ತಂಬರಿ ಬೀಜ ಅಂತಾನ. ಹೋಗಿ ನಿನ್ ಬಿಟ್ಟಾಗ ಏನ್ ಮತ್ತ ರಾಣಿ, ನೀನ್ ನನ್ನ ಮದುವೆ ಆದ್ರ ನನ್ ಒಂದಿವ್ಸ ಹೊಲ ಪಡ ಬಿದ್ದಾವ, ಅದ್ ನಿನಗ ಬರತ್ ಕರೆನಾ? ಕರೆನ. ಅಂತವನ ಅಲ್ಲಿ ಲೇಖಿ ಹೊಲ ಕೊಡ್ತೀನಿ ಹೌದಲ್ಲ? ಅದು ಸರಿ ಹೇಳ್ತಾನಂತ. ಅದು ಹೊಲ ನಿಂತು ಬಾಳೆ ಮಾಡಂಗ ಕಾಣಿಸ್ತಾಳ ಅಲ್ಲೇ ಹೇಳಕ್ಕೆ ಹೊಲ ಇದ್ದಾರೆಲ್ಲ ಹೊಲದಾಗ ಕೊಡ್ಬೇಕ. ಅದಾವ ಕೊಡ್ತಾನೆ. ಅದನ್ನ ಆಧಾರ ವಿಚಾರ ನೋಡ್ರೆ ಕೊಡ್ಲಿ ಆಕೆ ಏನು ಗಿಫ್ಟ್ ಕೊಡ್ಬೇಕಂತೇಳಿ ಅಲ್ಲ. ಅದನ್ನ ಬಿತ್ತಕ್ಕೆ ಬೆಳೆಯಕ್ಕೆ ಒಂದ್ ಕೆಲಸ ಮಾಡಿ ರಾಜ, ನೀ ಬೇಕಾದ್ರೆ 1 ಎಕರೆ ಹೊಲ ಕೊಡು. ಅದಕ್ಕೆ ಬೀಜ ನಾವು ಬಿತ್ತನ ಬಿತ್ತು ಬೀಜ ನನ್ವ ಇರ್ತಾವ. ಬಿತ್ತೋದು ಅಷ್ಟ ನಿಂದ. ಎಂತಾದ್ರು ಕೊಡ್ಬೇಕಂತಲ್ಲಿ ನಾ ಕೊಡ್ತೀನಿ ನೋಡು. ರಾಣಿ ಬೈ. ಏನ ನಮ್ದೊಂದು ಹಳೆ ಮನಿ. ಹಳೆಯದು ಹೊಸದಿಲ್ಲ. ಸದಾ ಬೇರೆ ಬೇರೆ ತರ ಸರ. ಹೌದಾ? ಹಳೆ ಮನೆ ಕೊಡ್ತಾನೆ ನಾನು ಸುಖದಿಂದ ಇದ್ಬಿಡು ಅಂತ. ರಾಣಿ, ನಾ ಹೊಲಾನು ಕೊಡ್ತೇನೆ. ಒಂದು ಟಾಯ್ಲೆಟ್ ಐತೆ, ಅದನ್ನು ನಿನ್ನ ಹೆಸರಲ್ಲೇ ಬರೀತೇವೆ. ಬಚ್ಚಲ ಮನಿ ಟಾಯ್ಲೆಟ್ ನಿಮ್ಮ ಮನೆ ಏನು ಮುಗಿಸ್ಬೇಡ್ರಿ, ಎಲ್ಲ ನಂಗ ಮಾಡ್ಬಿಡ್ರಿ. ಅದಕ್ಕೆಲ್ಲ ಆಯ್ತು ನೋಡ, ನೀವು ಇಷ್ಟೆಲ್ಲ ಹೇಳಕತ್ರ ಜಗಳ ಮಾಡಕತ್ರ ಅಂದ್ರೆ ನೀವು ಇಬ್ಬರನ್ನ ಮದುವೆ ಆಗ್ತಾ ಇರಲಿಲ್ಲ. ಹಂಗನ್ಬೇಡ ರಾಣಿ, ನಾನು ನಿಮ್ಮಿಬ್ಬರು ಮದುವೆ ಆಗೋದಿಲ್ಲ. ಸುಮ್ಮನೆ ಹಂಗನ್ನ ಕೊಡಿ. ಯಾಕೋ ವರ್ಕೌಟ್ ಆಗ ರಾಜ ರಾಣಿ ತಡಿಲೇಪ್ಪ. ರಾಣಿ ನೋಡ, ನೀನ ನನ್ನ ಮದುವೆ ಆಗಿಲ್ಲ ಅಂದ್ರ ನಾನು ಊರ್ಲ ಹಾಕೊಂಡ ಸಾಯ್ತೀನಿ. ನಾವು ದೊಡ್ಡ ಸಾಹಸ, ದೊಡ್ಡ ಸಾಹಸ. ತಾಯಿ ಬಿಡು. ಅವ್ರು ಸಾಕ್ತಿರು ನಮ್ಗೆ ಲಾಸ್ ಐತಿ ಅಲ್ಲ. ಆಮೇಲೆ ಭೂಮಿ ಬ್ಯಾಸ ಮೊದಲೈತ. ನಾನು ಉಳಿಸಿಕೊಂಡಿರ್ತವಲ್ಲ ಸಾಯಲ್ ಹೊಲತ್ತಾಗ. ಲೇ ಮಗನ, ನಾನೇನು ಹಂಗ ಸಾಯು ಮಗ ಅಲ್ಲ. ನಿನ್ನ ಕೈಕಾಲ ಮುರಿದ ನಿನ್ನ ಭಿಕ್ಷೆ ಬೇಡಕ್ ಹಚ್ಚಿ ಆಮೇಲೆ ಇಕ್ಕಿ ಕುಟಾಗಿ ಒಂದಿನಾರ ಸಂಸಾರ ಮಾಡೇ ಸಾಯೋಣ. ಓ ಶಿವ ಶಿವ. ರಾಣಿ ಬರ್ತೀನಿ. ಅವ್ರ ಮಾತು ಕೇಳಿದ್ರ ಅವ್ನ ಮದುವೆ ಅಂತ ತಿಳ್ಕೊ. ಮೊದಲಿಗೆ ನಿನ್ನ ಮಕ್ಕ ಕಚ್ಚಿದ್ದವನ ಅಲ್ಲ, ಆಮೇಲೆ ಅವ್ನ ತಲೆಗೆ ದೊಡ್ಡ ಕಲ್ ಹಾಕಿ ಚೆಲ್ಲಿ ಮತ್ತೆ ನಂದರೇನ ಇರ್ತೈತಿ. ನಾನು ಚಿಮ್ಮಿಡು ಕೊಟ್ಟೇ ಬಿಡ್ತಾನೆ. ಚಂದ ಯಾರು ಬಾಳ್ ಮಾಡ್ಬೇಕಾಗಿರಾಗ ನನಗ ನೀನು ಬೇಡ. ನಾ ಬೇರೆ ಹುಡ್ಕೊಂಡು ಹೋಗಿನ ಬೇರೆ ಮದುವೆ ಹಾಕಿನ ಹೋಗಿ ಯಾರು ನೋಡುತ್ತೆ ರಗಡ ಮಂದಿ ನಂಗೇನ್ ಬೇರೆ ಮಾಡಕ್ ಆಗೋಲ್ದಿಲ್ಲ. ರಗಡ ಮಂದಿ ನಂಗೆ ನೀವು ಇಬ್ಬರು ಬೇಡ. ಯಾರ ನನಗೆ ಬೇಕು ನಮಗ್ ಬೇಡ, ಬೇಕು ನಮಗ್ ಬೇಡ. ಮುಸ್ಕಲೆ ಬೈ ನೀವು ಬೇರೆ ಮದುವೆ ಮಾಡ್ಕೊತೀರ. ಇಲ್ಲ ಹಂಗ ಅನ್ಬೇಕು ಬೇಡ. ರಾಜ ಹೌದಿಲ್ಲ ಏನು ನಮ್ಮಿಬ್ರಿಗೂ ಕಾಗಿ ಹಾರಿಸಿ ಹೊಕ್ಕಳಿಗೆ ಇದ್ದಷ್ಟು ದಿನ ಮೇಂಟೈನ್ ಮಾಡಿ ಕಳೆದು ನಾನು ಏನಾಗಬೇಕೈತೆ ಅವನ ಕಾಲ ಇರ್ತವೆ. ಹಿಂದೆ ಮುಂದೆ ವಿಚಾರಿಸಿದ್ರ ಇಬ್ರು ಕೂಡಿ ರಾಣಿ ಏನು ಈಗ ನಾವ್ ಕೊಡ್ಬೇಕು ಮಾತಾಡ್ಕೊಂಡು ನಿರ್ಧಾರ ಕೊಡ್ಬಿಡೋಣ. ತೊಗೊಂಡ್ರೆ ಮೊದಲ ಅಲ್ಲ ನಿರ್ಧಾರ ಮಾಡೋದು ಯಾವ್ದಾರ ವಿಚಾರ ಮಾಡ್ಕೊಂಡು ಬರ್ತೀವಿ. ಈಗ ವಿಚಾರ ಮಾಡಕ್ ಸ್ವಲ್ಪ ಎನರ್ಜಿ ಬೇಕು ನಮ್ಗೆ. ಹೌದು, ಎನರ್ಜಿ ಬರೋದು ಹಾಕ್ರೆ ಎನಿಸ್ತೀರೇನ್ರಿ? ವ್ಯವಸ್ಥೆ ಕೋಲ
ನಾಳೆ ಯಾರನ್ನ ಬಂಗಾರ ಬೆಳ್ಳಿ ತೊಗೊಂಡ್ರ ಅವ್ರನ್ನ ಮದುವೆ ಐತೇನಿ. ಈ ಹೊಲ ಮನೆ ಬೇಡ ಇದು ಬೇರೆ ನಾಳೆ ಬರ್ರಿ. ಎಂತ ಆಸೆ ಒಬ್ಬ ಹೆಣ್ಣಿಗೆ ಒಂದ್ಬಿಟ್ರೆ ಮಕ್ಕಳು ಕೇಳ್ತಪ್ಪ ಅದ್ರ ರಾಣಿ ಹೆಣ್ಮಕ್ಳು ಆಸೆ ಜಾಸ್ತಿ ಐತೆ ರಾಣಿ ಏನು ನೋಡಿ ಹೋಗೋಣ ನೀ ಯಾಕಂತಿ ರಾಣಿ ಐತಿ ರಾಣಿ ಹೋಗ್ಲಿ ಏ ಮಂಗ್ಯ ಸರಿ, ಮಂಗ್ಯ ಏ ಮುಷ್ಯ ಅಲ್ಲೇ ಬಾ ಮಗನ ನಿಂದರಾಗ ಸೀತಾ ಸೀತಾ ಯಾರಿಲ್ಲ ನಮ್ಮ ಮನೆಯಲ್ಲಿ ಹೌದಮ್ಮ ಯಾವ ಬಂದೆ ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ ನೀನ್ ಹೇಗಿದೆಯಮ್ಮ ಅಣ್ಣ ನಾನು ಕೂಡ ಚೆನ್ನಾಗಿದ್ದೇನೆ. ಆದ್ರೆ ಯಾವಾಗ ಹೋದಾದ್ರು ಸ್ವಲ್ಪ ತಲೆ ಸುಸ್ತು ಬರ್ತಾ ಇದೆ ಅಣ್ಣ. ಹೌದೇ ಅದಕ್ಕೆ ವಿಜಯ್ ಫೋನ್ ಮಾಡಿದ್ದ ಏನಾದರೂ ಹೆಚ್ಚು ಕಡಿಮೆ ಆದ್ರಿ ಅಲ್ಲೇ ಅಡ್ಮಿಟ್ ಮಾಡಿ ಒಂದು ವಾರ ಅಂತ. ಅದಕ್ಕೆ ಬಾರಮ್ಮ ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ, ಅದಕ್ಕೆ ನಿನ್ನೆ ಅಲ್ಲೇ ಅಡ್ಮಿಟ್ ಮಾಡಿ ಅದೇ ನಿನ್ನೆ ರಿಪೋರ್ಟ್ ತೊಗೊಂಡೋಗಿ ಚೆಕಪ್ ಮಾಡಿಸ್ಕೊಂಡು ಬರುತ್ತೇನೆ. ಅಣ್ಣ ಅದಕ್ಕೋಸ್ಕರ ನೀನೇ ಬೆಂಗಳೂರಿಗೆ ಹೋಗ್ಬೇಕಾ? ಏ ಹುಚ್ಚಿ ಹಂಗಲ್ಲಮ್ಮ, ನನ್ನ ತಂದೆಯವರಿಗೆ ಹುಷಾರಿಲ್ಲ, ನಾನು ಬೆಂಗಳೂರಿಗೆ ಹೊಂಟಿದ್ದೀನಿ, ಅದಕ್ಕೋಸ್ಕರ ನಿನ್ನನ್ನು ಅಡ್ಮಿಟ್ ಮಾಡಿ ಅಲ್ಲೇ ಚೆಕಪ್ ಮಾಡಿಸ್ಕೊಂಡು ಬರ್ತೇನೆ ಅಂದೆ. ಅಣ್ಣ ಆದ್ರೂ ಒಂದ್ ಮಾತು ರವಿ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತಲ್ಲ. ಫೋನ್ ಮಾಡಿ ಹೇಳಿದ್ರೆ ಆಯ್ತು ಬಾರಮ್ಮ. ಸರಿ ಅಣ್ಣ ಆಯ್ತು. ಕವಿತಾ ಅಲ್ಲಮ್ಮ, ರವಿ ಬಂದ್ರೆ ಅಪ್ಪಕ್ಕೆ ಕಳಿಸ್ಕೊಡು. ಅದಕ್ಕೆ ಮನೆಯಲ್ಲಿ ಯಾರೂ ಇಲ್ಲ, ಬಹುಶಃ ಆಸ್ಪತ್ರೆಗೆ ಹೋಗಿರ್ಬೋದು. ಹೌದು. ಸರಿ, ಇವತ್ತಿನ ದಿನ ನಾನೇ ಬರ್ಸ್ಕೊಂಡು